ಕಂಟೆಂಟ್ ಅಭಿವೃದ್ಧಿ ಪಡಿಸಬೇಕಾದ್ರೆ ಮಾಡ್ತಕ್ಕಂತ ಕೆಲವು ನಿರ್ದೇಶನಗಳು ಮಾತ್ರ, ಕೆಲವು ನಿರ್ದೇಶನಗಳಿವೆ. ಏನಾದ್ರು ಅಗತ್ಯವಿದ್ದಾಗ ಅಧ್ಯಾಪಕರ ವಿವೇಚನೆಗೆ ಬಿಟ್ಟಂತೆ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ನೀವು. ಸೊ ಇದು ಡೈರೆಕ್ಟಿವ್ಸ್ ಅಷ್ಟೇ, ಇದು ರೂಲ್ ಅಲ್ಲ ಅಥವಾ ಇದು ನಿಯಮಗಳಲ್ಲ. ಸೊ ಇದು ನಿಯಮಗಳು ಅನ್ಕೊಂಡು ನೀವು ಹೀಗೆ ಮಾಡ್ಬೇಕಾ ಅಂತ ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನ ಮಾರ್ಗಗಳು ಅಥವಾ ನಿರ್ದೇಶನಗಳು ಅನ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆತರ ಇದನ್ನ ಬದಲಾವಣೆಗಳನ್ನ ಮಾಡಬಹುದು ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಒಂದು ನಿಮಿಷ ನಾನು ಮ್ಯೂಟ್ ಆಗ್ಬೇಕಾಗತ್ತೆ, ಒಂದೇ ನಿಮಿಷ. ಕ್ಷಮಿಸಿ ಆಫ್ ಆಗಿದ್ದಕ್ಕೆ. ಇಲ್ಲಿ ಮುಖ್ಯವಾದ ಇದು ಅಂದ್ರೆ ಇದು ನೀವು ಡೈರೆಕ್ಟಿವ್ಸ್ ಅಂತ ಮಾತ್ರ ತಗೊಳ್ಳಿ ಅಂತ ಮೊದಲ ಮನವಿ. ಮತ್ತೆ ಇದ್ರ ಬಗ್ಗೆ ಹಿಂಗ್ ಮಾಡ್ಬೇಕಾ ಹಾಗ್ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಡೈರೆಕ್ಟಿವ್ಸ್ ಅಷ್ಟೇ. ನಿಮಗೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಮಾಡ್ಬೋದು, ತೊಂದರೆ ಇಲ್ಲ. ಮೊದಲನೇದಾಗಿ ಪ್ರತಿ ಸೆಷನ್ಗೆ 4 ಕಂಟೆಂಟ್ ಇರಬೇಕು. ಅದು ಮೊದಲು ಹಾಗೆ ಇದೆ, ಈಗಲೂ ಹಾಗೆ ಇದೆ. ಉದಾಹರಣೆಗೆ ನೀವು ಸೆಷನ್ ನಲ್ಲಿ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕಾಗತ್ತೆ, ಒಂದು PPT, ಒಂದು ಸ್ಟಡಿ ಮೆಟೀರಿಯಲ್, ಒಂದು ವಿಡಿಯೋ, MCQ ಫಾರ್ಮ್ಯಾಟ್ ಅಲ್ಲಿ MCQ ಇರುತ್ತೆ, ಅದು ಇರ್ಲೇಬೇಕಾಗತ್ತೆ. ಅದರಲ್ಲಿ ಬದಲಾವಣೆ ಇಲ್ಲ. ಈಗ PPT ಏನಿದೆ ಅದು ಆಪಲ್ ಮ್ಯಾಕ್ ಅಥವಾ ಆಪಲ್ ಫೋನ್ ಇರೋರಿಗೆ ಕಷ್ಟ ಆಗ್ಬಹುದು. ಅದು ಬಿಟ್ಟು ಇನ್ನೇನು ಮಾಮೂಲಿ ಆಂಡ್ರಾಯ್ಡ್ ಅಥವಾ ನಾವೇನ್ ಇದು ಬಳಸ್ತಿರ್ತೀವಿ, ಮಾಮೂಲಿ ವಿಂಡೋಸ್ ಬಳಸ್ತಿರ್ತೀವಿ, ಮೈಕ್ರೋಸಾಫ್ಟ್ ಬಳಸ್ತಿರ್ತೀವಿ, ನಮಗ್ ತೊಂದರೆ ಇಲ್ಲ. MS ಪವರ್ ಪಾಯಿಂಟ್ ಅಥವಾ ಏನ್ PPT ಅಂತ ನಾವು ತುಂಬಾ ನಾರ್ಮಲ್ ಆಗಿ ಕರಿತೀವಿ ಅದರಲ್ಲಿ ಮಾಡ್ಬೇಕಾಗ್ತದೆ. ಈ ಆಪಲ್ ಅಲ್ಲಿ ಪವರ್ ಪಾಯಿಂಟ್ ಬದಲು ಬೇರೆ ಯೂಸ್ ಆಗ್ತದೆ. ಸೊ ಅದರ ಬಳಕೆಗೆ ಇದು ಹೊಂದಿಲ್ಲ. ಅಥವಾ PDF ಹಾಕ್ಬೋದಾ ಅಂದ್ರೆ ಹೊಂದಿಲ್ಲ. PPT ಸ್ಲಾಟ್ ಅಲ್ಲಿ PPT ಅನ್ನೇ ಹಾಕ್ಬೇಕಾಗ್ತದೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು, ಅದೊಂದಿದೆ. ಇದರಲ್ಲಿ ಮುಖ್ಯವಾದ ಒಂದು ಅಂಶ ಏನಪ್ಪಾ ಅಂತಂದ್ರೆ ಟೆಂಪ್ಲೇಟ್ ಯಾವ್ದು ಬಳಸಬೇಕು ಅಂತ ಅಂದ್ರೆ, ನೋಡಿ ಟೆಂಪ್ಲೇಟ್ ಯಾವ್ದು ಬೇಕಾದ್ರೂ ಬಳಸಬಹುದು. ಆದ್ರೆ ಒಂದನ್ನು ನಾವು ನೆನ್ಪಿಡೋಣ, ಏನಂದ್ರೆ ಬ್ಯಾಕ್ ಗ್ರೌಂಡ್ ಲೈಟ್ ಕಲರ್ ಇರಲಿ, ಫಾಂಟ್ ಡಾರ್ಕ್ ಕಲರ್ ಇರಲಿ. ಇದು ಯೂಶಲಿ ನಾವು ಮಾಡುವಂತದ್ದು. ಬಟ್ ಬ್ಯಾಕ್ ಗ್ರೌಂಡ್ ಡಾರ್ಕ್ ಮಾಡಿ ಫಾಂಟ್ ಅನ್ನ ಡಾರ್ಕರ್ ಕಲರ್ ತಗೊಳ್ತೀವಿ ಅಂತಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಉದಾಹರಣೆಗೆ ಡಾರ್ಕ್ ನೀಲಿ ಬಣ್ಣದ ಬ್ಯಾಕ್ ಗ್ರೌಂಡ್ ಅನ್ನ ಬಳಸಿ ನಾನು ರೆಡ್ ಅಥವಾ ಬ್ಲಾಕ್ ಕಲರ್ ಫಾಂಟ್ ನಾನು ಬಳಸ್ತೆ ಅಂದ್ರೆ LMS ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಪ್ರಸ್ತುತಿಯನ್ನ ಮಾಡಿದಾಗ ಅಂದ್ರೆ ನೀವು ಅಪ್ಲೋಡ್ ಮಾಡಿದಾಗ ಅದು ಸಾಫ್ಟ್ವೇರ್ ಮೂಲಕ ಡಿಸ್ಪ್ಲೇ ಬರುತ್ತೆ. ಸಾಫ್ಟ್ವೇರ್ ಮೂಲಕ ಅದರ ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇ ಸಾಫ್ಟ್ವೇರ್ ಮೂಲಕ ಬಂದಾಗ ಏನಾಗುತ್ತೆ ಅಂತಂದ್ರೆ ಚೇಂಜ್ ಆಗುತ್ತೆ. PPT ಅಲ್ಲಿ ಬರಲ್ಲ, ಅದು ಚೇಂಜ್ ಆಗುತ್ತೆ. ಸಾಫ್ಟ್ವೇರ್ ಮೂಲಕ ಬಂದಾಗ ಬೇರೆ ತರ ಕಾಣುತ್ತೆ, ಸರಿಯಾಗಿ ಕಾಣಲ್ಲ. ಅದಕ್ಕೆ ಪ್ರಿಫರಬಲ್ ವೈಟ್ ಮತ್ತು ಬ್ಲಾಕ್, ಅಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಬ್ಲಾಕ್ ಫಾಂಟ್. ಇಲ್ಲ ಅಂತಂದ್ರೆ ಬೇರೆ ಯಾವುದೇ ತಿಳಿನ ಬಳಸಿ, ತಿಳಿ ಬಣ್ಣದ ಬಳಸಿ ನೀವು ಸ್ಲೈಡ್ ನ ಫಾಂಟ್ ಅನ್ನ ನೀವು ಬೇರೆ ಕಲರ್ ಅಲ್ಲಿ ಬಳಸಬಹುದು. ಭಾಷೆ ಯಾವ್ದು ಬಳಸಬೇಕು ಅಂದ್ರೆ ದ್ವಿಭಾಷೆಯನ್ನ ಬಳಸುವ ಸಲಹೆಯನ್ನ ನೀಡಲಾಗಿದೆ, ಮುಖ್ಯವಾಗಿ ಕಾಮರ್ಸ್ ಮತ್ತು ಆರ್ಟ್ಸ್ಗೆ. ಈಗ ಉದಾಹರಣೆಗೆ ನಿಮ್ಮ ವಲಯದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಪಾಠ ಕೇಳ್ತಾರೆ, ಎರಡನ್ನೂ ಬಳಸಿ. ಇಲ್ಲ ಆರ್ಟ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಎಕನಾಮಿಕ್ಸ್ ನ ಕನ್ನಡದಲ್ಲೇ ಕೇಳ್ತಾರೆ, ಕನ್ನಡದಲ್ಲಿ ಬಳಸಿ. ಇಲ್ಲ ಸೈನ್ಸ್ ಬರೀ ಇಂಗ್ಲಿಷ್ ಇರುತ್ತೆ ನಾವು ಅಂದ್ರೆ ಇಂಗ್ಲಿಷ್ ಬಳಸಿ. ಕಾಮರ್ಸ್ ಅಲ್ಲೂ ಅಷ್ಟೇ, ಥಿಯರಿಟಿಕಲ್ ಪೇಪರ್ ಕನ್ನಡದಲ್ಲೇ ಕೇಳ್ತಾರೆ, ಕನ್ನಡದಲ್ಲಿ ಬಳಸಿ. ಇಲ್ಲ ಎರಡರಲ್ಲೂ ಕೇಳ್ತಾರೆ ನಿಮ್ಮ ವಲಯದಲ್ಲಿ ಅಂದ್ರೆ ಎರಡರಲ್ಲೂ ಬಳಸಿ. ಸೊ ಭಾಷೆ ಕನ್ನಡ ಅಥವಾ ದ್ವಿಭಾಷೆ ಇದ್ದರೆ ಅನುಕೂಲ. ಪ್ರಿಫರೆನ್ಸ್ ದ್ವಿಭಾಷೆಗಿದೆ. ಇನ್ನು ಮಿಕ್ಕದನ್ನ ನೀವೇನ್ ಮಾಡ್ಬೇಕು, ನೀವು ನಿಮ್ಮ ವಲಯದ ಹುಡುಗರ ಮೈಂಡ್ ಸೆಟ್ ಮೇಲೆ ಡಿಸೈಡ್ ಮಾಡಬೇಕು. ಪುನಃ ಇದ್ರ ಬಗ್ಗೆ ಪ್ರಶ್ನೆ ಬೇಡ, ಯಾವ ಭಾಷೆ ಬಳಸಬೇಕು ಅಂತ ಏನ್ ಬೇಕಾದ್ರೂ ಮಾಡ್ಬೋದು. ವಿಡಿಯೋದಲ್ಲೂ ಅಷ್ಟೇ. ಈಗ ನಾವೆಲ್ಲರೂ ಕೂಡ ನಮ್ಮ ಮಾತೃಭಾಷೆ ಬದಲಾವಣೆ ಆಗಿರೋದ್ರಿಂದ, ನಮ್ಮ ಮಾತೃಭಾಷೆ ಇಂಗ್ಲಿಷ್ ಅಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಸಂಪೂರ್ಣ ಇಂಗ್ಲಿಷ್ ನ ಬಳಸ್ಲಿಕ್ಕೆ ಆಗಲ್ಲ, ನಾವು ನೇಟಿವ್ ಸ್ಪೀಕರ್ಸ್ ಅಲ್ಲ. ಸೊ ನೀವು ಅಲ್ಲಲ್ಲಿ ಮಾತೃಭಾಷೆಯನ್ನ ಬಳಸಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಏನು ಮಾಮೂಲಿ ನಮ್ಮ ಯಾವ ಭಾಷೆಯಲ್ಲಿ ಅವ್ರಿಗೆ ತಿಳಿಸ್ಬೇಕೋ ಆ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಬಹುದು ಅಂತ ಈ ಮೂಲಕ ನಿಮ್ಗೆ ತಿಳಿಸ್ಕೊಂಡು ಜಾಯಿನ್ ಆಗೋದು ಕಾಣುತ್ತೆ. ಒಂದು ನಿಮಿಷ. ಓಕೆ. ಸೊ ಇದನ್ನ ಮಾಡ್ಬೇಕಾಗತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇನ್ನು ಫಸ್ಟ್ ಸ್ಲೈಡ್ ನ ಈ ತರ ಮಾಡ್ಕೊಂಡ್ರೆ ಅನುಕೂಲ. ಪ್ರೋಗ್ರಾಮ್ ಅಂದ್ರೆ BA BCom ಸಬ್ಜೆಕ್ಟ್ ಇಂಗ್ಲಿಷ್ ಬರುತ್ತೆ, ಸೆಮಿಸ್ಟರ್ ಕನ್ನಡ ಬರುತ್ತೆ. ಇಲ್ಲಾಂದ್ರೆ ಸೆಮಿಸ್ಟರ್ 1 ಅಥವಾ 3 ಸೆಷನ್ ಯಾವ್ದು 1, 2, 3 ಟಾಪಿಕ್ ಏನ್ ಬರೀತಾರೆ. ಕ್ರಿಯೇಟೆಡ್ ಬೈ ಅಲ್ಲಿ ಏನಿದೆ, ನೀವು ಯಾರು ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಹೆಸರು ಹಾಕಿ. ಇಲ್ಲಿ ಯೂನಿವರ್ಸಿಟಿ ಕಾಲಮ್ ಯೂನಿವರ್ಸಿಟಿ ರೋ ಇಲ್ಲ. ಕಾರಣ ಇಷ್ಟೇನೆ, ನೀವು ಇಂಟರ್ ಯೂನಿವರ್ಸಿಟಿ ಕಂಡಕ್ಟ್ ಮಾಡ್ತಿದ್ರೆ ಅಂದ್ರೆ VSK ಅವರು ಕೊಪ್ಪಳದವರು VSK ಗೆ ಮಾಡ್ಕೊಂಡು ಹಂಚ್ಕೋತಾ ಇದ್ರೆ ಏನಾಗುತ್ತೆ, ನೀವು ಯೂನಿವರ್ಸಿಟಿ ಹಾಕ್ಬಿಟ್ರೆ ಮಕ್ಕಳಿಗೆ ಗೊಂದಲ ಆಗಬಹುದು. ಇದು ನಮ್ಮ ಯೂನಿವರ್ಸಿಟಿ ಅಲ್ಲ ಅಂತ ಹೇಳ್ಬಹುದು. ಅದಕ್ಕೋಸ್ಕರ ಯೂನಿವರ್ಸಿಟಿ ಹೆಸರನ್ನ ಹಾಕಬೇಡಿ. ಇಲ್ಲ ನಾವು ಶೇರ್ ಮಾಡ್ತಿಲ್ಲ ಅಂದ್ರೆ ನೀವು ಯೂನಿವರ್ಸಿಟಿ ಹೆಸರನ್ನ ಹಾಕೋ ಅವಶ್ಯಕತೆ ಹಾಕೋಬಹುದು. ನೀವು ಶೇರ್ ಮಾಡ್ತಿಲ್ಲ ಅಂದ್ರೆ ಅದೊಂದು ಫಿಲ್ ಮಾಡಿರೋ ಒಂದು ಟೆಂಪ್ಲೇಟ್ ನಲ್ಲಿ ನೀಡಲಾಗಿದೆ. ಸೊ ಸಿಂಪಲ್ ಆಗಿದೆ, ಇಷ್ಟನೇ. ಈ ತರ ಮಾಡಿದ್ರೆ ಆಯ್ತು.
ಸ್ಲೈಡ್ ಗಳು ಎಷ್ಟಿರ್ಬೇಕು, ಒಂದು ಸೆಷನ್ಗೆ ಸ್ಲೈಡ್ ಎಷ್ಟಿರ್ಬೇಕು ಅದು ನಿಮ್ಮ ನಿರ್ಧಾರ. ಮಿನಿಮಮ್ ಸಂಖ್ಯೆ ಅಂತ ಇಲ್ಲ, ಹಾಗಂದ್ಬಿಟ್ಟು 2-3 ಸ್ಲೈಡ್ ಗಳು ಇಡಕ್ಕಾಗಲ್ಲ. ಒಂದು 7-8 ಸ್ಲೈಡ್ಗೆ ಒಂದ್ ಸೆಷನ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. 7 ಸ್ಲೈಡ್ಗೆ ಒಂದ್ ಸೆಷನ್ ನ ಮಾಡಿ ನೀವೇನ್ ಮಾಡ್ಬೋದು, ಮಿಕ್ಕ ಸೆಷನ್ ಗಳಿಗೆ ಮಾಡ್ಬೋದು. ಮತ್ತೆ ಒಳಗಡೆ ಫಾಂಟ್ ನೀವು ಹೆಡ್ಡಿಂಗ್ ಗೆ ದೊಡ್ಡದು ಕೊಟ್ಟು ಸಬ್ಜೆಕ್ಟ್ ಗೆ ಚಿಕ್ಕದು ಕೊಟ್ರೆ ಆಗತ್ತೆ. ಕನ್ನಡವನ್ನ ಬಳಸೋರು ಯೂನಿಕೋಡ್ ಅನ್ನೇ ಬಳಸಿ. ಯೂನಿಕೋಡ್ ಅಂದ್ರೆ ಏನು, ಯೂನಿಕೋಡ್ ಹೇಗೆ ಬಳಸೋದು ಅಂತಕ್ಕಂಥ ನಿಮ್ಮ ಒಂದು ಅನುಮಾನ ಇರೋದು. ಯೂನಿಕೋಡ್ ಅಂದ್ರೆ ಏನಿಲ್ಲ, ಅದನ್ನ ನೀವು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಬಗೆಯ ಡಿವೈಸ್ಗೆ ಬಗೆಯ ಸಾಫ್ಟ್ವೇರ್ ಹೋದಾಗ ಕನ್ವರ್ಟ್ ಮಾಡೋ ಅವಶ್ಯಕತೆ ಬರಲ್ಲ. ಎಲ್ಲ ಕಡೆಯೂ ಕೂಡ ಕನ್ನಡವೇ ಬರುತ್ತೆ, ಅದು ಯೂನಿಕೋಡ್ ಅಂತ ಕರಿತೀವಿ. ಸೊ ಇದು ಸಿಂಪಲ್ ಅರ್ಥ ನಾನು ಹೇಳ್ತಾ ಇದ್ದೇನೆ. ಸೊ ಇನ್ನು ಈ ಯೂನಿಕೋಡ್ ಅನ್ನ ನೀವು ಬಳಸಿದ್ರೆ ಏನಾಗುತ್ತೆ ಅಂದ್ರೆ ನೀವು ಅದು ಓಪನ್ ಆಗುತ್ತೆ, ಅದನ್ನ ಕನ್ವರ್ಟ್ ಮಾಡುವ ಚೇಂಜ್ ಮಾಡುವ ಯಾವುದೇ ಸಮಸ್ಯೆ ನಿಮಗೆ ಬರೋದಿಲ್ಲ. ಈಗ ಯೂನಿಕೋಡ್ ಅಂದ್ರೆ ಏನು, ಎಲ್ಲಿ ಬಳಸೋದು ಅಂದ್ರೆ ನೀವು ನುಡಿ 6 ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಯೂನಿಕೋಡ್ ಅಲ್ಲೇ ಬರುತ್ತೆ. ನುಡಿ 6 ಅಂತ ಡೌನ್ಲೋಡ್ ಮಾಡ್ಕೊಂಡ್ರೆ ಯೂನಿಕೋಡ್ ಅಲ್ಲೇ ಇರುತ್ತೆ, ಅದು ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಅದೇ ನುಡಿ 4 ನುಡಿ 5 ಮಾಡ್ತೀರಾ ನೀವು ಕನ್ವರ್ಟ್ ಮಾಡ್ಬೇಕಾಗತ್ತೆ. ನಾನು ಒಂದೇ ನಿಮಿಷಗಳಲ್ಲಿ ನೀವು ಯೂನಿಕೋಡ್ ಹೇಗೆ ಬಳಸೋದು ಅಂತ ಹೇಳ್ತೀನಿ. 2 ತರ ಮಾಡಬಹುದು. ಒಂದು, ವಾಟ್ಸ್ಆಪ್ ಅಲ್ಲಿ, ನಮ್ಮ ವಾಟ್ಸ್ಆಪ್ ಗಳಲ್ಲಿ ಈಗ ವಾಯ್ಸ್ ಟೈಪಿಂಗ್ ಅಂತ ಬಂದಿದೆ. ಸೊ ವಾಯ್ಸ್ ಟೈಪಿಂಗ್ ಅಂದ್ರೆ ನಾವು ಹೇಳ್ತಾ ಅದು ಟೈಪ್ ಮಾಡ್ತಕ್ಕಂಥ ಒಂದು ಸಾಧನ ಬಂದಿದೆ, ಅದನ್ನ ತುಂಬಾ ಜನ ಬಳಸ್ತೀವಿ. ಸೊ ಅದನ್ನ ನೀವು ಬಳಸ್ಬೋದು, ಅದು ಯೂನಿಕೋಡೇನೆ. ಇಲ್ಲ ನಾನು ನೀಟಾಗಿ ಟೈಪ್ ಮಾಡಬೇಕು ಅನ್ನೋದ್ರೆ ನೀವು ಕಂಪ್ಯೂಟರ್ ಅಲ್ಲೂ ಮಾಡಬಹುದು. ನಾನು ಅದನ್ನ ಸುಲಭವಾಗಿ ತೋರಿಸ್ತೀನಿ. ನನ್ನ ಕಂಪ್ಯೂಟರ್ ಸ್ಕ್ರೀನ್ ಕಾಣ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ. ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಕಾಣ್ತಿದೆ ಅನ್ಕೋತೀನಿ. ಯಾರ ಎಸ್ ಅಂತ ಹೇಳ್ಬೋದು. ತುಂಬಾ ಸುಲಭ ಆಗಿದೆ ನೋಡಿ. ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅಂತ ಹಾಕೋತಿರಲ್ವಾ, ಹಂಗೇನು ಮಾಡಬೇಡಿ. ಬೇಸ್ ಲ್ಯಾಂಗ್ವೇಜ್ ಕನ್ನಡ ಅಂತ ತಗೊಳ್ಳಿ. ಇಲ್ಲಿ ಬೇಸ್ ಲ್ಯಾಂಗ್ವೇಜ್ ಕನ್ನಡ ಅಂತ ತಗೊಂಡು ನೋಡಿ, ಇಲ್ಲಿ ಟೈಪ್ ಮಾಡಿದ್ರೆ ನೋಡಿ, ನಾನು ಇಂಗ್ಲಿಷ್ ಅಲ್ಲಿ ಇಂದು ಮಂಗಳವಾರ ಅಂತ ಟೈಪ್ ಮಾಡಿದೆ, ಇಲ್ಲೇ ಬರುತ್ತೆ. ನೀವು ಇದನ್ನೇ ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಪಿಪಿಟಿಗೆ ಹಾಕಬಹುದು. ಆಯ್ತಾ, ನೋಡಿ ಎಷ್ಟು ಬೇಗ ಆಯ್ತು. ನಾನು ಆಲ್ಮೋಸ್ಟ್ 1 ಸೆಕೆಂಡ್ ಅಲ್ಲಿ 2-3 ಅಕ್ಷರಗಳನ್ನ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲ ನೀವು ವಾಯ್ಸ್ ಟೈಪಿಂಗ್ ಹೋಗ್ತೀರಾ ಅಂದ್ರೆ ವಾಯ್ಸ್ ಟೈಪಿಂಗ್ ಕೂಡ ಹೋಗ್ಬೋದು, ಅದಕ್ಕೂ ಕೂಡ ಇಲ್ಲೇ ಸಾಧನ ಇದೆ. ಕೊಪ್ಪಳ ಹಾಗೂ ಬಳ್ಳಾರಿ ವಿಶ್ವವಿದ್ಯಾನಿಲಯದ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನೋಡಿದ್ರ, ಗೂಗಲ್ ಟ್ರಾನ್ಸ್ಲೇಟ್ ನಿಮ್ಗೆ ಇಷ್ಟು ಸೌಕರ್ಯನ ಮಾಡ್ಕೊಡುತ್ತೆ. ಮತ್ತೆ ಇಲ್ಲಿ ಯಾವುದೇ ರೀತಿಯಾದ ಅಕ್ಷರ ಸ್ಖಾಲಿತ್ಯ ಆಗಿಲ್ಲ, ಅಂದ್ರೆ ಅಕ್ಷರ ತಪ್ಪಾಗಿಲ್ಲ ನಿಮ್ಗೆ. ಸೊ ಇದನ್ನ ನೇರ ಎತ್ತಿ ನೀವು ಪಿಪಿಟಿಯಲ್ಲಿ ಪೇಸ್ಟ್ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಸೊ ಯೂನಿಕೋಡ್ ಅಂದ್ರೆ ಇಲ್ಲಿ ಏನ್ ಬರ್ತಿದೆ ಅದೇ ಯೂನಿಕೋಡ್ ಹೊರತು ಬೇರೆ ಇನ್ನೇನು ಇಲ್ಲ. ಸೊ ನೀವು ಇಷ್ಟು ಸುಲಭವಾಗಿ ಟೈಪ್ ಮಾಡಬಹುದು. ಕನ್ನಡ ಟೈಪಿಂಗ್ ಈಗ ತುಂಬಾ ಸುಲಭವಾಗಿದೆ. ಹಾಗೇನೆ ಈಗ MS ವರ್ಡ್ ಅಲ್ಲೂ ಕೂಡ ಹೊಸ ಮಾದರಿ MS ವರ್ಡ್ ಅಲ್ಲಿ ಟ್ರಾನ್ಸ್ಲೇಟ್ ಅಂತ ಬಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಗಿಂತ ಬೆಟರ್ ಆಗಿದೆ. ಈ ಟ್ರಾನ್ಸ್ಲೇಷನ್ ಗೂಗಲ್ ಅವರು ಮಾಡಿದ್ರು ಇಲ್ವೋ ಅನ್ನೋದು ತಾಂತ್ರಿಕ ಇದು ನನ್ಗೆ ಗೊತ್ತಿಲ್ಲ. MS ವರ್ಡ್, ನಿಮ್ಮ MS ವರ್ಡ್ ಏನಿದೆ ಅಲ್ಲಿ ಟ್ರಾನ್ಸ್ಲೇಷನ್ ಆಪ್ಷನ್ ಇದೆ, ಅದು ಇಡೀ ಡಾಕ್ಯುಮೆಂಟ್ ನೇ ಟ್ರಾನ್ಸ್ಲೇಟ್ ಮಾಡ್ಕೊಡುತ್ತೆ. ಬಟ್ ಅದು ಎಲ್ಲಾ MS ಆಫೀಸ್ ಅಲ್ಲೂ ಇಲ್ಲ. ರೀಸೆಂಟ್ MS ಆಫೀಸ್ 17ರ ನಂತರ ಅಥವಾ 18 ಇರಬೇಕು, ನನಗೆ ಅದು ಸರಿಯಾಗಿ ನೆನಪಿಲ್ಲ. ನಮ್ಮ ತಜ್ಞರಿದ್ದಾರೆ ಈ ಸಜ್ಜನ್ ಸರ್, ಅವ್ರನ್ನ ಕೇಳ್ತೀನಿ ನಾನು ಆಮೇಲೆ. ಸೊ 17 ಅಥವಾ 18ರ ವರ್ಷನ್ ನಂತರ ನಿಮ್ಗೆ ಟ್ರಾನ್ಸ್ಲೇಷನ್ ಅಂತ ಬರುತ್ತೆ. ಅದು ನೀವೇನ್ ಕಂಟೆಂಟ್ ಮಾಡ್ತೀರಾ ಆ ಇಡೀ ಕಂಟೆಂಟ್ ನ ಅದು ಒಂದೇ ಏಟ್ಗೆ ನಿಮ್ಗೆ ಮಾಡ್ಕೊಡುತ್ತೆ. ನಾನು ಬೇಕಾದ್ರೆ ಅದೊಂದನ್ನ ನಿಮ್ಗೆ ಸಣ್ಣದಾಗಿ ತೋರಿಸ್ತೀನಿ, ಅದು ಎಷ್ಟು ಬೇಗ ತಂದ್ಕೊಡುತ್ತೆ ಅಂತ. ಪುಟಗಟ್ಲೆ ಅದು ನಿಮ್ಗೆ ಮಾಡ್ಕೊಡ್ತಕ್ಕಂಥದ್ದು ಕೂಡ ನೀವು ಅಲ್ಲಿ ನೋಡಬಹುದು, ಯಾವುದೇ ಸಮಸ್ಯೆ ನಿಮ್ಗೆ ಬರೋದಿಲ್ಲ. ಒಂದು ದೊಡ್ಡ ಡಾಕ್ಯುಮೆಂಟ್ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಬೇಗ ಅದು ಮಾಡಬಲ್ಲದು ಅಂತಕ್ಕಂಥದಕ್ಕೆ ನಿಮ್ಗೆ ನಾನು ನೋಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೀನಿ. ನೋಡಿ ಇಲ್ಲಿ ಒಂದೇ ನಿಮಿಷ ನಾನು ಒಂದು ತಗೊಳ್ತೀನಿ. ಓಕೆ, ಒಂದು ನೋಡಿ, ಈ ಒಂದು ಡಾಕ್ಯುಮೆಂಟ್ ಏನಿದೆ, ನನಗೆ ಒಂದು ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಒಂದು MS ವರ್ಡ್ ಕಾಣ್ತಾ ಇದೆಯಾ, ಪೇಜ್ ಕಾಣ್ತಿದೆ MS ವರ್ಡ್. ಯಾರು ಇದು ಮಾಡಿ ಸ್ಪಷ್ಟೀಕರಣಗೊಳಿಸಿ ಪೇಜ್ ಕಾಣ್ತಿದೆ ಅಂತ ನೋಡಿ. ಇದು ಒಟ್ಟು 76 ಪೇಜ್ ಇದೆ, 76 ಪೇಜ್ ಡಾಕ್ಯುಮೆಂಟ್ ಇದು. ಆಯ್ತಾ, 76 ಪೇಜ್ ಡಾಕ್ಯುಮೆಂಟ್. ಇದು ಎಷ್ಟು ಬೇಗ ಟ್ರಾನ್ಸ್ಲೇಟ್ ಮಾಡುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನಾ ರಿವ್ಯೂ ಕೊಡ್ತೀನಿ. ರಿವ್ಯೂ ಕೊಟ್ರೆ ರಿವ್ಯೂ ಅಂತ ಬರುತ್ತೆ, ಇಲ್ಲಿ ಲ್ಯಾಂಗ್ವೇಜ್ ಅಂತ ಇದೆ, ಅದನ್ನ ಒತ್ಬಿಟ್ಟು ಟ್ರಾನ್ಸ್ಲೇಟ್ ಅಂತ ಇದೆ. ಅದ್ರ ಕೆಳಗಡೆ ಬಂದ್ರೆ ಟ್ರಾನ್ಸ್ಲೇಟ್ ಸೆಲೆಕ್ಷನ್ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಬೇಕು. ಬೇಡ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ ಅಂತ ಕೊಟ್ರೆ ಕೇಳುತ್ತೆ ಎಲ್ಲಿಂದ ಎಲ್ಲಿಗೆ ಅಂತ. ಇಂಗ್ಲಿಷ್ ಕನ್ನಡ ನಾನು ಯಾವಾಗ್ಲೂ ಮಾಡೋದು ಇಂಗ್ಲಿಷ್ ಕನ್ನಡ ಅಂದ್ಬಿಟ್ಟು ಹಿಂಗ್ ಟ್ರಾನ್ಸ್ಲೇಟ್ ಅಂತ ಕೊಟ್ರೆ ಕೌಂಟ್ ಮಾಡಿ ಸೆಕೆಂಡ್ ನಾನು ಹೇಳ್ತೀನಿ. ನಾನು ನೋಡಿ 4 ಸೆಕೆಂಡ್ಸ್ ಒಳಗಡೆ ಬಂದಿದ್ದು. ಮತ್ತೆ ತಪ್ಪು ಬಂದ್ಬಿಟ್ಟಿದೆ, ಹೆಂಗೆಂಗೋ ಬಂದ್ಬಿಟ್ಟಿದೆ ಅಂದ್ರೆ ಓದಿಬೇಕಾದ್ರೆ ಈ ಅಧ್ಯಾಯವು ಸಂಸ್ಕೃತಿಗಳು ಮತ್ತು ಐತಿಹಾಸಿಕ ಅವಧಿಗಳಾದ್ಯಂತ ಸೃಷ್ಟಿ ಪುರಾಣಗಳ ನಡುವೆ ಸಂಕೀರ್ಣ ಸಂಬಂಧ ಅನ್ವೇಷಿಸುತ್ತದೆ. ಆಲ್ಮೋಸ್ಟ್ ಇದು 80% ಕ್ಲಾರಿಟಿ ಇದೆ.
ಮತ್ತೆ ಇದೇನಾಗಿದೆ ಪೇಜ್ ಜಾಸ್ತಿ ಆಗಿದೆ, 75 ಪೇಜ್ 116 ಪೇಜ್. ಯಾಕಂದ್ರೆ ಕನ್ನಡದಲ್ಲಿ ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತು, ಇಂಗ್ಲಿಷ್ ಅಲ್ಲಿ ಕಡಿಮೆ ಇರುತ್ತೆ, ಕನ್ನಡದಲ್ಲಿ ಜಾಸ್ತಿ. 116 ಪೇಜು ನಿಮ್ಗೆ 4 ಸೆಕೆಂಡ್ಗಳಿಗಿಂತ ಕಡಿಮೆ ಅವಧಿಯಲ್ಲಿ ನಿಮಗೆ ಬಂದಿದೆ. ಸೊ ಈ ತರ ಏನ್ ಮಾಡಬಹುದು, ನೀವು ತಂತ್ರಜ್ಞಾನವನ್ನ ಬಳಸಿ ತುಂಬಾ ಈಸಿಯಾಗಿ ಕನ್ನಡ ಟೈಪಿಂಗ್ ನ ಮಾಡಬಹುದು. ಕಷ್ಟ ಇಲ್ಲ, ಕಷ್ಟಪಡೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ವಾಪಸ್ ಬರೋದಾದ್ರೆ ಟ್ರಾನ್ಸಿಷನ್ ಮತ್ತು ಅನಿಮೇಷನ್ ಗಳನ್ನ ಹಾಕಬೇಡಿ. ಯಾಕಂದ್ರೆ ನೀವು ಸಾಫ್ಟ್ವೇರ್ ಡಿಸ್ಪ್ಲೇ ಮಾಡಿದಾಗ ಅದು ಪಿಪಿಟಿ ಇರಲ್ಲ, ಅಲ್ಲಿ ಪಿಪಿಟಿ ತರ ವರ್ಕ್ ಆಗಲ್ಲ, ಅದು ಡಾಕ್ಯುಮೆಂಟ್ ತರ ವರ್ಕ್ ಆಗುತ್ತೆ. ಆದ್ರಿಂದ ಟ್ರಾನ್ಸಿಷನ್ ಅನಿಮೇಷನ್ ನೀವು ಹಾಕಿದ್ರೆ ನಿಮಗೆ ಸಮಯ ವ್ಯರ್ಥ ಆಗುತ್ತೆ ಹೊರತು ಅದರಲ್ಲಿ ಡಿಸ್ಪ್ಲೇ ಆಗಲ್ಲ. ಅದನ್ನ ಹಾಕ್ಬೇಡಿ. ಮತ್ತೆ ಯಾವುದೇ ಕಾರಣಕ್ಕೂ MCQ ನ ಸ್ಲೈಡ್ ಗಳಲ್ಲಿ ಹಾಕ್ಬೇಡಿ. ಚಿತ್ರ ಪಠ್ಯ ನೀವು ಬಳಸಿ. ಈಗ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ, ಪ್ಲೇಜರಿಸಂ ಅಂದ್ರೆ ಏನ್ ಮಾಡೋದು ಇದರಲ್ಲಿ, ಅಥವಾ ಬೇರೆ ಕಂಟೆಂಟ್ ಹಾಕೋಬಹುದಾ ಅಂತಂದ್ರೆ, ನೋಡಿ ಇದು ಯಾವ್ದು ಕೂಡ ನಾವು ಕಾಪಿ ರೈಟ್ ಕ್ಲೇಮ್ ಮಾಡಲ್ಲ. ಈಗ ನಾನು ಇಲ್ಲಿ ಡಾಕ್ಟರ್ ಸ್ಮೃತಿ ಅಂತ ಹಾಕಿದರೆ, ಇಲ್ಲಿ ಬಳಸೋ ಕಂಟೆಂಟ್ ನ ಡಾಕ್ಟರ್ ಸ್ಮೃತಿ ಪಿಪಿಟಿ ಅಲ್ಲಿ ಕಂಪೈಲ್ ಮಾಡಿದರೆ ಅಂತಾನೆ ಹೊರತು ಬೇರೆ ಇನ್ನೇನು ಅಲ್ಲ. ಪಿಪಿಟಿ ಏನಿದೆ ಆ ಪಿಪಿಟಿ ಕಾಪಿರೈಟ್ ವ್ಯಾಪ್ತಿಗೆ ಬರಲ್ಲ. ಯಾಕಂದ್ರೆ ಅದು ಪುಸ್ತಕನೋ ಲೇಖನನೋ ಅಲ್ಲದೆ ಇರೋದ್ರಿಂದ ಕಾಪಿರೈಟ್ ವ್ಯಾಪ್ತಿಗೆ ಬರಲ್ಲ. ನೀವೇನಾದ್ರೂ ಬೇರೆ ಕಡೆಯಿಂದ ಕಂಟೆಂಟ್ ತಗೊಂಡ್ರೆ ಅದಕ್ಕೆ ಕೃಪೆಯನ್ನ ತೋರಿದ್ರೆ ಸಾಕು, ಅದು ಎಥಿಕ್ಸ್ ಹೊರತು ಬೇರೆ ಇನ್ನೇನು ಇಲ್ಲ. ಮಾರುಕಟ್ಟೆಗೆ ದ್ರೋಹ ಆ ತರದ್ ಏನು ಇಲ್ಲದೆ ಇರೋದ್ರಿಂದ, ಈಗ ಉದಾಹರಣೆಗೆ ನಾನೇ ಹೇಳ್ತೀನಿ, ನಮ್ಮ ಇಂಗ್ಲಿಷ್ ನಲ್ಲಿ ಯಾರೋ ಒಬ್ರು ಪುಸ್ತಕವನ್ನ, ನಮ್ಮ ಸ್ನೇಹಿತರು ಒಳ್ಳೆ ಪುಸ್ತಕವನ್ನ ಬರ್ದಿರ್ತಾರೆ ಅಂತ ಅನ್ಕೊಳ್ಳಿ. ನಾನು ಅದನ್ನ ತಗೊಳ್ತೀನಿ. ನಾನು ತಗೊಂಡಾಗ ಏನ್ ಮಾಡ್ತೀನಿ, ನಾನು ಅದನ್ನ ಹಾಕ್ಬಿಟ್ಟು ಅವ್ರ ನೋಟ್ಸ್ ನ ಅವರ ಕೃಪೆ ಅಂತ ಹಾಕ್ತೀನಿ. ಉದಾಹರಣೆಗೆ ನಾನು ಕೂಡ ಕಂಟೆಂಟ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮಂಡ್ಯ ಭಾಗದಲ್ಲಿ ತುಂಬಾ ಕಡಿಮೆ ಜನ ಇರೋದ್ರಿಂದ ಇಂಗ್ಲಿಷ್, ನಾನು ಕಂಟೆಂಟ್ ಡೆವಲಪರ್ ಆಗಿದ್ದೀನಿ. ನಮ್ಮ ಹುಬ್ಬಳ್ಳಿಯ ಸ್ನೇಹಿತರೊಬ್ರು ಒಳ್ಳೆಯ ಒಂದು ನೋಟ್ಸ್ ಮಾಡಿದ್ರು LMS ಗೆ. ನಾನು ಅವರಿಗೆ ಕೃಪೆಯನ್ನ ತೋರಿ ಅವ್ರದೇ ಫುಲ್ ಬಳಸ್ಕೊಂಡಿದ್ದೀನಿ. ನಾನು ಮಾಡಿ, ಯಾಕಂದ್ರೆ ಚೆನ್ನಾಗಿ, ನನಗಿಂತ ಚೆನ್ನಾಗಿ ಮಾಡಿದ್ರೆ ನಾನೇ ಅವ್ರನ್ನ ಬಳಸ್ಕೊಂಡು ಕೃಪೆಯನ್ನ ತೋರಿ ನಾನು ಅವ್ರಿಗೆ ಬಳಸ್ಕೊಂಡಿದ್ದೀನಿ. ಸೊ ಅದರಿಂದ ನೀವು ಹಾಗೆ ಮಾಡಬಹುದು. ಇದರಲ್ಲಿ ಕಾಪಿ ಮಾಡಿದ್ರೆ ಏನು ಅದು ಬರಲ್ಲ, ಯಾಕಂದ್ರೆ ಇದು ಕಾಪಿರೈಟ್ ಅಲ್ಲ, ಮತ್ತೆ ಇದು ಕಾಪಿರೈಟ್ ಕಂಟೆಂಟ್ ಅಲ್ಲ. ಸೊ ತೊಂದರೆ ಇಲ್ಲ. ಆದ್ರಿಂದ ಈ ತರ ಮಾಡಬಹುದು ಅಂತ ನೀವು ನೋಡಬಹುದು. ಬಟ್ ಅಕ್ನಾಲಜ್ಮೆಂಟ್ ಕೊಟ್ರೆ ಅದು ಒಂದು ಘನತೆ ಅಂತ ಹೇಳ್ತೀವಿ ಅಷ್ಟೇ. ಈಗ ಕನ್ನಡ ಫುಲ್ ಬಳಸಕ್ಕಾಗಲ್ಲ ಅಂದ್ರೆ ನೋಡಿ, ಇಲ್ಲಿ ಕನ್ಸೈನರ್ಗೆ ಸಾಗಣೆದಾರ ಅಂತ ಕೊಟ್ಟಿದೀವಿ, ಕನ್ಸೈನಿ ರವಾನೆದಾರ, ಇಷ್ಟಾರು ಬಳಸ್ಬೋದು. ಇಲ್ಲ ಇಷ್ಟನ್ನು ಕನ್ನಡದಲ್ಲೇ ಮಾಡ್ಬಿಡ್ತೀನಿ ಅಂದ್ರೆ ನಿಮ್ಮ ಅನುಕೂಲ. ಮತ್ತೊಂದು ಮಾತು, ಪಿಪಿಟಿಯಲ್ಲೂ ಕೂಡ ನೀವು ಕನ್ನಡ ಟೈಪಿಂಗ್, ಕನ್ನಡ ಕನ್ವರ್ಷನ್ ಮಾಡಬಹುದು. ಇಂಗ್ಲಿಷ್ ಅಲ್ಲಿ ಮಾಡಿ ಕನ್ನಡ ಕನ್ವರ್ಷನ್ ಮಾಡಬಹುದು. ಅದಕ್ಕೂ ಕೂಡ ಈ ಸೌಲಭ್ಯ ಇದೆ. ರಿವ್ಯೂ ಅಂತ ಒಂದು ಅಲ್ಲೂ ಕೂಡ ಬಟನ್ ಇದೆ. ಅಲ್ಲಿ ಹೋದ್ರೆ ಸ್ಲೈಡ್ ವೈಸ್ ಕೊಡುತ್ತೆ. ಇಡೀ ಪಿಪಿಟಿ ಮಾಡಲ್ಲ, ಅದು ಸ್ಲೈಡ್ ವೈಸ್ ನಿಮಗೆ ಕನ್ನಡವನ್ನ ಮಾಡ್ಕೊಡುತ್ತೆ ಅಂತಕ್ಕಂಥ ಮಾಹಿತಿ ನಾವು ತಿಳಿಸ್ತೀವಿ. ಇನ್ನು ಅಧ್ಯಯನ ಸಾಮಗ್ರಿ ಮಾಡ್ಬೇಕಾದ್ರೆ PDF ಅಲ್ಲಿ ಮಾತ್ರ ಮಾಡ್ಬೇಕಾಗುತ್ತೆ. ನೀವು ಬೇರೆ MS ವರ್ಡ್ ಅಲ್ಲಿ ಹಾಕಕ್ಕಾಗಲ್ಲ, PPT ಹಾಕಕ್ಕಾಗಲ್ಲ. ಹಾಗೇನೆ ತುಂಬಾ ಕಡೆ ಏನಾಗಿದೆ, PPTಯನ್ನ PDF ಮಾಡ್ಬಿಟ್ಟು ಹಾಕ್ತಕ್ಕಂಥ ಇದೆಲ್ಲ ಬಂದಿದೆ. ದಯವಿಟ್ಟು ಅದನ್ನ ಮಾಡ್ಬೇಡಿ. ಬೇರೆ ಅಧ್ಯಯನ ಸಾಮಗ್ರಿಯನ್ನ ಮಾಡಿ. ಮತ್ತೆ ಇದು ಎಷ್ಟು ಪುಟ ಇರಬೇಕು ಅದು ನಿಮ್ಗೆ ಬಿಟ್ಟಿದ್ದು. ಅದನ್ನ ನಾವ್ ಯಾರು ಹೇಳ್ಲಿಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಇದ್ರಲ್ಲೇ ಚೇಂಜ್ ಆಗುತ್ತೆ. ಯಾವ್ದೋ ಒಂದು ಪದ್ಯಕ್ಕೆ ನಾನು 1 ಪೇಜ್ ಕೊಡ್ಬೋದು, ಯಾವ್ದೋ ಎಸ್ಸೆಗೆ ನಾನು 2 ಪೇಜ್ ಕೊಡ್ಬೋದು. ಸೊ ಅದನ್ನು ದಯವಿಟ್ಟು ಈ ಪ್ರಶ್ನೆಯನ್ನು ನಾವು ಕೇಳೋದೇ ಬೇಡ. ನಿಮಗೆ ಎಷ್ಟು ಸರಿ ಅನ್ಸುತ್ತೆ ಒಂದ್ ಸೆಷನ್ಗೆ ಅಷ್ಟು ಅಧ್ಯಯನ ಸಾಮಗ್ರಿ ಪುಟಗಳನ್ನ ನೀವು ಇಡಿ. ಅದು 5 ಪೇಜ್ ಆದ್ರೆ 5 ಇಡಿ, 1 ಪೇಜ್ ಆದ್ರೆ 1 ಇಡಿ. ಆದ್ರೆ 2 ಲೈನ್ 3 ಲೈನ್ ಎಲ್ಲ ಇಡೋದು ಅದು ಸರಿ ಹೋಗೋದಿಲ್ಲ. ಅದು ಮಾತ್ರ ಬೇಡ ಅಂತ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ. ಸೊ ಇದು ಸ್ಟಡಿ ಮೆಟೀರಿಯಲ್. ಇದು ಒಂದು ಮಾದರಿ ಸ್ಟಡಿ ಮೆಟೀರಿಯಲ್. ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನು ಕೊಡಲಾಗಿದೆ. ಸೊ ಅದನ್ನ ನೋಡಿ, ಮಾದರಿ ಸ್ಟಡಿ ಮೆಟೀರಿಯಲ್ ಆಗಿ ನಿಮಗೆ ಕಂಡು ಬರುತ್ತೆ. ಚೆನ್ನಾಗಿದೆ, ಈ ತರ ಮಾಡ್ಬೋದು ಅಂತ. ಇನ್ನು ವಿಡಿಯೋ ಮಾಡೋದು ನೋಡಿ, ಈಗ ವಿಡಿಯೋ ಏನು ಒಂದು ಸೆಷನ್ಗೆ